ಆಗಿರುವಂಥ ವ್ಯಕ್ತಿ ಯಾವ ಸಿಂಪ್ಟಮ್ಸ್ ಅಂದರೆ ಯಾವ ರೋಗ ಲಕ್ಷಣಗಳು ಕಾಣುತ್ತೆ? ಇದು ತುಂಬ ಒಳ್ಳೆಯ ಪ್ರಶ್ನೆ. ಯಾಕಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ಲಕ್ಷಣಗಳು ಗೊತ್ತಿಲ್ಲದೇ ಎಷ್ಟೋ ಜನ ಆಸ್ಪತ್ರೆಗೆ ಸರಿಯಾದ ಟೈಮ್ ಬರದೇ ಇರೋದು ನೋಡಿದ್ದೀವಿ ನಾವು ಅದನ್ನು. ಸೊ ಏನಿದು, ಯಾವ ರೀತಿ ಪತ್ತೆ ಹಚ್ಚಬೇಕು ಸ್ಟ್ರೋಕ್ನ ಲಕ್ಷಣಗಳು ಅಂತ ಹೇಳಿದಾಗ ತುಂಬ ಸಿಂಪಲ್ಲಾಗಿ ಒಂದು ನಿಮೋನಿಕ್ಸ್ ಕೊಟ್ಟಿದ್ದಾರೆ. ಅದೇನಂತ ಹೇಳಿದ್ರೆ ಬಿ ಫಾಸ್ಟ್ ಅಂತ, BEFAST ಅಂತ. ಸೊ ಆಲ್ಫಾಬೆಟ್ ಬಿ ಅಂದರೆ ಬ್ಯಾಲೆನ್ಸ್ ಅಂತ. ಏಕಾಏಕಿ ಮನುಷ್ಯನ ಸಮತೋಲನ ಕಳ್ಕೊಂಡಾಗ, ಅಂದರೆ ನಾವೇನು ಹೇಳ್ತೀವೋ ಏಕಾಏಕಿ ಅವರಿಗೆ ಮನುಷ್ಯನಿಗೆ ಸಮತೋಲನ ಬ್ಯಾಲೆನ್ಸ್ ಕಳ್ಕೊಂಡಾಗ ಅದು ಒಂದು ಕಾರಣ. ಇನ್ನೊಂದು ಬಿ ಅಂದಮೇಲೆ ಇ ಅಂತ ಹೇಳಿದರೆ ಐಸ್ ಅಂತ, ಕಣ್ಣಿನ ಲಕ್ಷಣಗಳು ಏನಾಗ್ಬೋದು, ಏಕಾಏಕಿ ಒಂದು ಕಣ್ಣು ದೃಷ್ಟಿ ಹೋಗ್ಬಿಡ್ಬೋದು, ಏಕಾಏಕಿ ಕಣ್ಣು ಎರಡೆರಡು ಕಾಣಿಸ್ತಾ ಹೋಗ್ಬೋದು, ಏಕಾಏಕಿ ಎರಡೂ ಕಣ್ಣುಗಳಲ್ಲಿ ದೃಷ್ಟಿ ಕಡಿಮೆ ಆಗ್ಬೋದು, ಏಕಾಏಕಿ ಕಣ್ಣಿನ ಈ ದೃಷ್ಟಿ ಒಂದು ಭಾಗದಲ್ಲಿ, ನಾವು ಹೆಮಿಯನೋಪಿಯಾ ಅಂತ ಕರಿತೇವೆ, ಈ ದೃಷ್ಟಿ ಫೀಲ್ಡ್ ಏನಿರುತ್ತೋ ಅದರಲ್ಲಿ ಒಂದು ಭಾಗದಲ್ಲಿ ದೃಷ್ಟಿ ಕಡಿಮೆ ಆಗ್ತಾ ಹೋಗ್ಬೋದು. ಸೊ ಇದು ಐಸ್ ಅಂತ, BE ಅಂತ, ಅದರಲ್ಲಿ ಇ ಅಂತ ಏನಿತ್ತು ಅದು ಕಣ್ಣಿಗೆ ಸಂಬಂಧಪಟ್ಟ ಲಕ್ಷಣಗಳು. ಇದನ್ನು ಈ ರೀತಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಇನ್ನೊಂದು ಎಫ್ ಅಂತ. ಎಫ್ ಅಂದರೆ ಫೇಸ್, ಮುಖದ ಒಂದು ಭಾಗ ಓರೆ ಆಗೋದನ್ನು, ಫೇಸ್ ಒಂದು ಭಾಗ ಓರೆ ಆಗೋದು, ಅದು ಒಂದು ಲಕ್ಷಣ. ಎ ಅಂದರೆ ಆರ್ಮ್ ಆ್ಯಂಡ್ ದ ಲೆಗ್ ಅಂತ, ದೇಹದ ಒಂದು ಭಾಗ, ಒಂದು ಕೈ ಅಥವಾ ಒಂದು ಕಾಲು ದುರ್ಬಲ ಆಗ್ತಕ್ಕಂಥದ್ದು, ಅಥವಾ ಒಂದು ಕೈ ಒಂದು ಕಾಲಲ್ಲಿ ಮರಗಟ್ಟುವಿಕೆ ಆಗ್ತಕ್ಕಂಥದ್ದು, ಈ ಲಕ್ಷಣ ಕಾಣಿಸ್ಬೋದು. ಇನ್ನು ಎಸ್ ಅಂದರೆ ಸ್ಪೀಚ್ ಅಂತ. ಸ್ಪೀಚ್ ಮಾತಿನ ಸಂಬಂಧಪಟ್ಟ ಹಾಗೆ ಏನೇನಾಗ್ಬೋದು, ಮಾತು ಏಕಾಏಕಿ ತೊದಲಾಗ್ಬೋದು, ಮಾತು ಏಕಾಏಕಿ ನಿಂತೇ ಹೋಗ್ಬೋದು, ಮಾತಿನಲ್ಲಿ ಏಕಾಏಕಿ ಏನೇನೋ ವಿಚಿತ್ರವಾಗಿ ಹುಚ್ಚುಚ್ಚಾಗಿ ಮಾತಾಡೋಕ್ಕೆ ಶುರುವಾಗ್ಬೋದು, ಅಥವಾ ಮಾತಿನಲ್ಲಿ ನಿಯೋಲಾಜಿಸಮ್ಸ್, ಹೊಸ ಭಾಷೆಗಳು, ಹೊಸ ಪದಗಳು ಕಾಣಿಸ್ತಾ ಹೋಗ್ಬೋದು, ಏಕಾಏಕಿ ಕನ್ಫ್ಯೂಸ್ ಆಗಿ ಮಾತಾಡ್ತಾ ಹೋಗ್ಬೋದು. ಇದೆಲ್ಲ ಲಕ್ಷಣಗಳು. ಅಥವಾ ಅವ್ರು ಮಾತಾಡ್ತಿರೋದು ಅರ್ಥ ಆಗದೆ ಹೋಗ್ಬೋದು, ಅದು ನಾವೇನು ಹೇಳ್ತೇವೆ. ಮತ್ತು ಕೆಲವ್ರು ಮಾತಾಡಿದ್ದನ್ನು ಅರ್ಥ ಮಾಡ್ಕೊಳ್ದೆ ಹೋಗ್ಬೋದು, ಅದನ್ನು ಸೆನ್ಸರಿ ಅಫೇಸಿಯಾ ಅಂತ ಹೇಳ್ತೀವಿ. ಅಥವಾ ಮಾತಾಡೋಕ್ಕೆ ಬರದೇ ಹೋದೆ, ಮೋಟಾರ್ ಅಫೇಸಿಯಾ ಅಂತ ಹೇಳ್ತೀವಿ. ಎರಡೂ ಕಾಂಬಿನೇಷನ್ ಆದಾಗ ಏನಾಗ್ತೀವಿ, ಗ್ಲೋಬಲ್ ಅಫೇಸಿಯಾ ಅಂತ ಹೇಳ್ತೀವಿ. ಸೊ ಇದೆಲ್ಲ ಮಾತಿನ ಸಂಬಂಧಪಟ್ಟಾಗೆ ಲಕ್ಷಣ ಕಂಡು ಬರ್ಬೋದು. ಇವೆಲ್ಲ ಏಕಾಏಕಿ ಆಗಬೇಕು, ಅದೊಂದು. ಸೊ BEFAS ಆಯಿತು. ಟಿ ಅಂದ್ರೇನು, ಟೈಮ್ ಅಂತ. ಸೊ ಇಟ್ ಇಸ್ ಟೈಮ್. ನಾವು ಇದೆಲ್ಲ ಲಕ್ಷಣ ಕಂಡು ಬಂದಾಗೆ, ನಾನು ಈಗಾಗೆ ಹೇಳಿದಾಗೆ, ಏಕಾಏಕಿ ದೇಹದ ಸಮತೋಲನ ಕಳ್ಕೊಂಡಾಗ, ಏಕಾಏಕಿ ಕಣ್ಣಿನ ದೃಷ್ಟಿದೋಷ ಶುರುವಾದಾಗ, ಏಕಾಏಕಿ ಬಾಯಿ ಓರೆ ಆದಾಗ, ಫೇಸ್ ಓರೆ ಆದಾಗ, ಏಕಾಏಕಿ ಒಂದು ಕೈ ಒಂದು ಕಾಲು ದೌರ್ಬಲ್ಯವಾದಾಗ, ಏಕಾಏಕಿ ಮಾತಿನಲ್ಲಿ ವ್ಯತ್ಯಾಸ ಆದಾಗ, ನಾವು ಇಟ್ ಇಸ್ ಟೈಮ್ ಟು ಕಾಲ್ ದ ಆ್ಯಂಬುಲೆನ್ಸ್ ಆ್ಯಂಡ್ ಶಿಫ್ಟ್ ದ ಪೇಷಂಟ್ ಟು ದ ಹಾಸ್ಪಿಟಲ್ ಅಂತ ಅರ್ಥ. ಸೊ ಈಗ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಿ ತಕ್ಷಣವೇ ಒಂದು ಸ್ಟ್ರೋಕ್ ರೆಡಿ ಆಸ್ಪತ್ರೆಗೆ ಆ ವ್ಯಕ್ತಿನ, ಆ ರೋಗಿನ ಶಿಫ್ಟ್ ಮಾಡಬೇಕು ಅಂತ ಅರ್ಥ. ಇಷ್ಟಲ್ಲದೆ ಇನ್ನೂ ಕೆಲವೊಂದು ಲಕ್ಷಣಗಳಿದೆ, ಅದು ಸ್ಟ್ರೋಕ್ ಆಗಿರಬಹುದು. ಏನು ಅಂದರೆ ಏಕಾಏಕಿ ವಿಪರೀತ ತಲೆನೋವು ಆಗ್ಬೋದು, ಒಂದು ಏಕಾಏಕಿ ನುಂಗೋದಕ್ಕೆ ಕಷ್ಟ ಆಗ್ಬೋದು, ಏಕಾಏಕಿ ವಿಪರೀತ ತಲೆ ಸುತ್ತು, ವಾಂತಿ ಶುರುವಾಗ್ಬೋದು. ಸೊ ಇದೆಲ್ಲದೂ ಕಾರಣ ಆಗಿರ್ಬೋದು. ಸೊ ಎಲ್ಲ ಏಕಾಏಕಿ ಆದಾಗ ನಾವು ಅದನ್ನು ವ್ಯಾಸ್ಕುಲರ್ ಇವೆಂಟ್, ಅಕ್ಯೂಟ್ ವ್ಯಾಸ್ಕುಲರ್ ಇವೆಂಟ್ ಅಥವಾ ಸ್ಟ್ರೋಕ್ನ ಲಕ್ಷಣ ಅಂತ ಕಾಣಿಸ್ಕೊತೀವಿ. ಸೊ ಇದೆಲ್ಲದನ್ನು ನಾವು ಎಷ್ಟೋ ಬಾರಿ ಸುಮಾರು ಕಡೆ ಇದರ ಬಗ್ಗೆ ಹೇಳ್ತಾ ಇರ್ತೀವಿ, ರೇಡಿಯೋನಲ್ಲಾಗಲಿ TVಯಲ್ಲಾಗಲಿ. ಲಕ್ಷಣ ಕಂಡು ಬಂದಾಗ ಇದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಕೆಲವೊಮ್ಮೆ TIA ಅಂತ ಹೇಳ್ತೀವಿ, ಟ್ರಾನ್ಸಿಯಂಟ್ ಇಸ್ಕೆಮಿಕ್ ಅಟ್ಯಾಕ್. ಅಂದರೆ ಇದೆಲ್ಲ ಸ್ಟ್ರೋಕ್ ಲಕ್ಷಣ ತಾತ್ಕಾಲಿಕವಾಗಿ ಬಂದು ಹೋಗ್ತಕ್ಕಂಥದ್ದು, ಇದು ಕೂಡ ಮೈನರ್ ಸ್ಟ್ರೋಕ್ ಅಂತ ಹೇಳ್ತೇವೆ. ಅಂದರೆ ಈ ಏನು ಲಕ್ಷಣ ಹೇಳಿದ್ನೋ ಅದೆಲ್ಲ ಲಕ್ಷಣ ಒಂದು 5 ನಿಮಿಷ ಇರುತ್ತೆ, ಒಂದು 5 ನಿಮಿಷ ಅದಕ್ಕಿಂತ ಕಡಿಮೆ ಇದ್ಬಿಟ್ಟು ತಾನೇ ಸರಿ ಹೋಗಿರುತ್ತೆ. ಅದನ್ನು ನಾವು ಟ್ರಾನ್ಸಿಯಂಟ್ ಇಸ್ಕೆಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಆ ಹೆಸರೇ ಹೇಳುತ್ತೆ, ತಾತ್ಕಾಲಿಕವಾಗಿ ಈ ದೌರ್ಬಲ್ಯ ಕಾಣಿಸ್ತಕ್ಕಂಥದ್ದು. ಇದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಇದು ಯಾಕಂದರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಇದು ಪೂರ್ತಿಯಾಗಿ ಉಲ್ಬಣ ಆಗ್ಬೋದು, ಟ್ರಾನ್ಸಿಯಂಟ್ ಇಸ್ಕೆಮಿಕ್ ಅಟ್ಯಾಕ್ಸ್. ಸೊ ಈ ಲಕ್ಷಣ ಎಲ್ಲ ಕಂಡು ಬಂದಾಗ ಎಷ್ಟೋ ಸರಿ ಟ್ರಾನ್ಸಿಯಂಟ್ ಇಸ್ಕೆಮಿಕ್ ಅಟ್ಯಾಕ್ನು ನಾವು ನಿರ್ಲಕ್ಷ್ಯ ಮಾಡೋದನ್ನು ನೋಡಿದ್ವಿ. ಇನ್ನೇನು ಸರಿ ಹೋಯ್ತಲ್ಲ, ಸ್ವಲ್ಪ ಹೊತ್ತು ಕೈ ದೌರ್ಬಲ್ಯ ಆಯಿತು, ಒಂದು 5 ನಿಮಿಷ ಸರಿ ಹೋಗ್ಬಿಡ್ತಲ್ಲ, 1 ಗಂಟೆ ಒಳಗಡೆ ಸರಿ ಹೋದರೆ ಅದನ್ನು ಟ್ರಾನ್ಸಿಯಂಟ್ ಇಸ್ಕೆಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಅದು ಸರಿ ಹೋಗ್ಬಿಡ್ತಲ್ಲ, ಇರಲಿ ಪರವಾಗಿಲ್ಲ ಅಂತ ಮನೇಲಿ ಉಳ್ಕೊಂಡಿರ್ತಾರೆ. ಆ ಥರ ಮನೇಲಿ ಉಳಿಬಾರ್ದು. ಯಾಕಂದರೆ ಸಣ್ಣದಾಗಿ ಕಾಡ್ತಕ್ಕಂಥ ನಾವೇನು ದೌರ್ಬಲ್ಯ ಅಂತಿರುತ್ತೋ ಅದು ಸ್ವಲ್ಪ ದಿನಗಳಲ್ಲಿ ಅದು ಪೂರ್ತಿಯಾಗಿ ಉಲ್ಬಣ ಆಗ್ಬೋದು. ಇದು ಕೂಡ ಸ್ಟ್ರೋಕ್ ಅಷ್ಟೇ ರಿಸ್ಕ್ ಆಗಿರುತ್ತೆ, ಅಷ್ಟೇ ತೀವ್ರವಾಗಿರುತ್ತೆ. ಈ ಥರದನ್ನು ಲಕ್ಷಣಗಳನ್ನು ಸರಿ ಹೋದರೂ ಕೂಡ ನಿರ್ಲಕ್ಷ್ಯ ಮಾಡಲಾರ್ದೆ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋದು ಯಾಕೆ ಮುಖ್ಯ ಅಂತ ಹೇಳಿದರೆ, ಸ್ಟ್ರೋಕ್ ರೆಡಿ ಹಾಸ್ಪಿಟಲಲ್ಲಿ ಒಂದು CT MRI ಫೆಸಿಲಿಟಿ ಇರುತ್ತೆ. ಸ್ಟ್ರೋಕ್ನ ಹ್ಯಾಂಡಲ್ ಮಾಡೋದಕ್ಕೆ ಇಂಟೆನ್ಸಿವಿಸ್ಟು, ರೇಡಿಯಾಲಜಿಸ್ಟು, ಎಮರ್ಜೆನ್ಸಿ ಟೀಮು, ನ್ಯೂರೋ ರೇಡಿಯಾಲಜಿಸ್ಟು, ನ್ಯೂರೋ ಸರ್ಜನ್ಸು ಎಲ್ಲರೂ ಅದರಲ್ಲಿ ಭಾಗಿಯಾಗಿರ್ತಾರೆ.
ಪ್ಲಸ್ ಹಾರ್ಟ್ ಸಂಬಂಧಿ ಆದವು ಕೂಡ ಕಾರ್ಡಿಯಾಲಜಿಸ್ಟ್ ಅಲ್ಲಿ ಲಭ್ಯವಾಗಿರ್ತಾರೆ. ಸೊ ಇದೆಲ್ಲ ಮುಖ್ಯ ಆಗುತ್ತೆ. ಎಷ್ಟೋ ಬಾರಿ ಜನಗಳಿಗೆ ಈ ಲಕ್ಷಣ ಬಂದರೂ ಕೂಡ ಒಂದು ನೇಟಿವ್ ಮೆಡಿಸಿನ್ ತೊಗೊಳೋದಕ್ಕೆ ಬೇರೆ ಎಲ್ಲೋ ಹೋಗ್ತಾರೆ, ಅಥವಾ ಸಣ್ಣ ಕ್ಲಿನಿಕ್ ಎಲ್ಲೋ ಹೋಗ್ತಾರೆ, ಅಲ್ಲಿ ವ್ಯವಸ್ಥೆ ಇರೋದಿಲ್ಲ. ಸೊ ಅಲ್ಲಿ ಹೋಗಿ ಎಷ್ಟೋ ಸರಿ ಟೈಮ್ ವೇಸ್ಟ್ ಮಾಡ್ಕೊಂಡು ಬರ್ತಾರೆ. ಸೊ ಸಮಯದ ಪ್ರಜ್ಞೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸ್ಟ್ರೋಕ್ ವಿಚಾರವಾಗಿ. ಅದಕ್ಕೆ ನಾವು ಟೈಮ್ ಇಸ್ ಬ್ರೈನ್ ಅಂತ ಹೇಳ್ತೇವೆ. ಯಾಕೆ ಟೈಮ್ ಇಸ್ ಬ್ರೈನ್ ಅಂತ ಹೇಳಿದರೆ, ಒಂದು ನಿಮಿಷಕ್ಕೂ 1.9 ಮಿಲಿಯನ್ ನ್ಯೂರಾನ್ಸ್ ಮೆದುಳಿನ ಕೋಶ ಏನಾಗುತ್ತೋ ನಿಸ್ತೇಜ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ನಿಸ್ತೇಜ ಆದಾಗ ಏನಾಗುತ್ತೆ, ಅದು ಮತ್ತೆ ವಾಪಸ್ ಆ ಮೆದುಳಿನ ಮತ್ತೆ ಕೋಶಗಳನ್ನ ಮತ್ತೆ ಸರಿಪಡಿಸಿ ಅದು ಕೆಲಸ ಮಾಡೋದಕ್ಕೆ ಅವಕಾಶ ಮಿಸ್ ಆಗ್ಬೋದು. ಸೊ ಹಂಗಾಗಿ ಪ್ರತಿ ನಿಮಿಷವೂ ಮುಖ್ಯ. ಅದಕ್ಕೆ ಟೈಮ್ ಇಸ್ ಬ್ರೈನ್ ಅಂತ ಹೇಳ್ತೀವಿ. ಈ ಲಕ್ಷಣ ಎಲ್ಲ ಕಂಡು ಬಂದಾಗ ಆದಷ್ಟು ಬೇಗನೆ ಸ್ಟ್ರೋಕ್ ರೆಡಿ ಆಸ್ಪತ್ರೆಗೆ ಶಿಫ್ಟ್ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ. ಮತ್ತು ಚಿಕಿತ್ಸೆಯು ತುಂಬ ಇದೆಯಾ, ಎಷ್ಟೋ ಇದು ಕೂಡ ಒಂದು ಮೂಢನಂಬಿಕೆ ಅಥವಾ ಕೆಲವೊಂದು ಮಿತ್ಸ್ ಇದೆ, ತಪ್ಪು ಕಲ್ಪನೆಗಳಿದೆ. ಇದಕ್ಕೆಲ್ಲ ದೊಡ್ಡ ಚಿಕಿತ್ಸೆ ಇರುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಹಂಗಾಗಿ ಎಲ್ಲೋ ಒಂದು ಕಡೆ ಸಣ್ಣ ಮಸಾಜ್ ಮಾಡಿಸೋದಕ್ಕೆ ಈ ಥರದ್ದೆಲ್ಲ ನೇಟಿವ್ ಮೆಡಿಸಿನ್ ತೊಗೊಳೋದಕ್ಕೆ ಹೋಗ್ತಾ ಇರ್ತಾರೆ ಎಷ್ಟೋ ಸಾರಿ. ಇದನ್ನೆಲ್ಲ ವಿಚಾರ ಮಾಡಿ ಖಂಡಿತ ಇಲ್ಲ. ಯಾಕಂದರೆ ಗೌರ್ಮೆಂಟ್ ಎಷ್ಟೋ ಸೌಲಭ್ಯಗಳು ಕೊಡಿಸಿದೆ. ಈವನ್ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲೂ ಕೂಡ ಈ ಸ್ಟ್ರೋಕ್ನ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ, ಹೆಪ್ಪುಗಟ್ಟುವಿಕೆ ಕರಗಿಸೋದಕ್ಕೆ ಇಂಜೆಕ್ಷನ್ಸ್ ಏನಿದೆ ಅದು ಫ್ರೀಯಾಗಿ ಲಭ್ಯವಾಗಿದೆ. ಪ್ಲಸ್ ಆ ಚಿಕಿತ್ಸೆಗೆ ಸಂಪೂರ್ಣ ಆಧುನಿಕ ಚಿಕಿತ್ಸೆ ವ್ಯವಸ್ಥೆ ಕೂಡ ಇದೆ. ಇದೆಲ್ಲ ಸೌಲಭ್ಯಗಳನ್ನ ಜನರು ಉಪಯೋಗಿಸ್ಕೊಳ್ಳಿ ಅಂತ ನಾವು ಇದೆಲ್ಲ ಗೌರ್ಮೆಂಟ್ ಆಗಲಿ ನಾವಾಗಲಿ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇದನ್ನು ಅವೇರ್ನೆಸ್ ಪ್ರೋಗ್ರಾಮ್ನ ನಾವು ಕ್ರಿಯೇಟ್ ಮಾಡ್ತಾಯಿದ್ದೀವಿ.